ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಇದು ನಾನು ತೋರಿಸ್ತಾ ಉಳ್ಳಾಗಡ್ಡಿ ಬೆಳ್ಳುಳ್ಳಿ. ಇದು ಖಾರ ಕೊಟ್ಟೋದಕ್ಕಾಗಿ ತೊಗೋತಾ ಇದ್ದೀನಿ. ಇದಕ್ಕೆ ಉಳ್ಳಾಗಡ್ಡಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ಹುರ್ಕೋತೀನಿ. ಆಮೇಲೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕೂಡ ಮಿಕ್ಸರ್ಗೆ ಹಚ್ತೀನಿ. ಇದು ಉಳ್ಳಾಗಡ್ಡಿ, ಇದು ಕಸ್ಕಸಿಯನ್ನು ಸುದ ನಾವು ಹುರ್ಕೋತಾ ಇದ್ದೀವಿ. ಚೆನ್ನಾಗಿ ಕಸ್ಕಸಿಯನ್ನು ಸುದ ಹುರ್ಕೊಂಡು ನಾವು ಕಾದ್ನಲ್ಲಿ ಹಾಕ್ತೀವಿ. ನೋಡಿ, ಜರ ಕೆಂಪಗಾಗುವಂಗೆ ಹುರ್ಕೊತಿರ್ಬೇಕು. ಹುರ್ಕೊಂಡ್ಮೇಲೆ ಮಸಾಲೆ ಡಬ್ಬದಾಗ ಹಾಕಿದ್ದೀವಿ. ಇನ್ನು ಕೊಬ್ಬರಿಯನ್ನು ತಗೋತೀವಿ, ಕೊಬ್ಬರಿಯನ್ನು ಸುದ ಹುರ್ಕೋತೀವಿ. ಇದು ಮೆತ್ತೆಕಾಳನ್ನು ಸುದ ಹುರ್ಕೋತೀವಿ. ಚೆನ್ನಾಗಿ ಕೆಂಪಗಾಗುವಂಗೆ ಮೆತ್ತೆಕಾಳನ್ನು ಹುರ್ಕೋಬೇಕು. ಎಣ್ಣೆ ಕಾಸಕ್ಕೆ ಹಾಕಿ ಕೊಬ್ಬರಿಯನ್ನು ಹುರ್ಕೋತೀವಿ. ಕೊಬ್ಬರಿ ಸುದ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಕೊಬ್ಬರಿಯನ್ನು ಸುದ ಎಣ್ಣೆಯಲ್ಲಿ ಹಾಕಿ ಹುರ್ಕೋತೀವಿ. ನೋಡಿ, ಎಣ್ಣೆ ಕಾದಿದೆಯಲ್ಲೂ ನೋಡ್ತಾ ಇದ್ದೀವಿ. ಕೊಬ್ಬರಿಯನ್ನು ಸುದ ಹುರ್ಕೋತಿದ್ದೀವಿ. 4 ಕಿಲೋ ಖಾರಕ್ಕೆ 1.5 ಕಿಲೋ ಕೊಬ್ಬರಿಯನ್ನು ಹಾಕಿದ್ದೀವಿ. ಚೆನ್ನಾಗಿ ಕೆಂಪು ಆಗುವಂಗೆ ಕೊಬ್ಬರಿಯನ್ನು ಸುದ ಹುರ್ಕೋಬೇಕು. ಮಿಕ್ಸರ್ಗೆ ಹಾಕೊಂಡಿರೋ ಉಳ್ಳಾಗಡ್ಡಿ, ಮಿಕ್ಸರ್ಗೆ ಹಾಕೊಂಡಿರೋ ಉಳ್ಳಾಗಡ್ಡಿ, ಇದು ಇಷ್ಟು ಸಾಮಾನನ್ನು ತೊಗೊಂಡಿದ್ದೀವಿ. ನಾವು ಏನೇನು ಸಾಮಾನು ಬೇಕಂತ ಖಾರ ಕೊಟ್ಟೋದಕ್ಕೆ. ಇದು ಉಪ್ಪನ್ನು ಹಿಂಗೆ ನಾವು ಕಟ್ಟಿಟ್ಟಿದ್ದೀವಿ. ಮೆಣಸಿನ್ಕಾಯಿ 4 ಕಿಲೋ ಇದ್ದಾವೆ.